ಏ ಪಣಿ ಯಾಕೆ ಆಗ್ಲಲ್ಲ ಸಿಟ್ಟು ಮಾಡ್ಕೊಂತೀವ? ಸಿಟ್ಟು ಮನುಷ್ಯನಿಗೆ ಒಳ್ಳೇದಲ್ಲ. ಕಾನೂನ ಯಾವತ್ತು ಕೈ ತಗೋಬೇಡ. ಅಣ್ಣ ಅಣ್ಣ ಏನು ಅವ್ನ್ ರಾಜು ಕೊಟ್ಟಿರೋ ರೊಕ್ಕ ವಾಪಸ್ ಕೇಳಕ್ ಹೋದ್ರ ಅವ್ನ್ ನನ್ನ ಹೊಡೆದ್ ಕಳಿಸ್ತಾಣ. ನೀವು ಸುಮ್ಮನೆ ಬಿಡ್ಬೇಡ್ರಣ ಅವನ ರಾಜುನ. ಏ ಸಂದೀಪ, ಇಂಥ ವಿಚಾರಗಳು ನನ್ನ ಹತ್ರ ಬಂದು ಹೇಳಕ್ಕಾಗಲ್ಲ. ನೀನು ಅವನ ಹತ್ರ ಹೇಳಿದ್ನಪ್ಪ ಅವ್ನು ಸಾಯ್ ಬಿಡಕ್ಕೆ ಯಸನಲ್ಲೋ. ಎಲ್ಲದನ ಅವ್ನ್ ರಾಜು? ಏ ನೋಡೋ ಸಂದೀಪ, ಸಿಟ್ಟ ಅಂದ್ಮೇಲೆ ಅವ್ನ್ ಸ್ವತ್ನ ಬಿಡೋ ರಾಜ. ಎಲ್ಲದನಂತ ತೋರಿಸ್ತಿರಿಲ್ಲ ಅಣ್ಣ ಅಲ್ಲೇನ ಮಾಡ ತೋರ್ಸೋಣ. ಗೋಡಣ್ಣ ಸಾಯಂಕಾಲ ಎಷ್ಟರ ಹೊಡಿ ಎಣ್ಣೆ ನಂದ ಎಲ್ಲ. ಅಬ್ಬಾ ಏನು ರಾಜು ಮುಕ್ಕಳಾಗ ಮುಲು ಮುಲು ಅಂತತ? ಯಾಕಣ್ಣ ನೆಟ್ಟು ಮಾತಾಡ. ನಿನ್ನ ನೆಟ್ಟಗ್ ಮಾತಾಡೋದು? ನಮ್ಮ ಹುಡುಗನ ಹತ್ರ ದುಡ್ಡು ಇಸ್ಕೊಂಡು ಅವನಿಗೆ ವಾಪಸ್ ಬೈದ್ ಕಳಿಸ್ತೀಯ? ಮುಕ್ಕಳಗೇನು ಸಣ್ಣ ಕಡಿತತ? ಹೌದು ಕಡಿತೈತಿ, ಅದಕ್ಕೇನ್ ಮಾಡ್ತಿ? ಸಾಕೇನ ರಾಜು? ಸ್ವಲ್ಪ ತೆಳಗ ಸಾಕ? ಇನ್ನು ಸ್ವಲ್ಪ ಮೇಲೆ ಅನ್ನ ತಿಂತಾರ ಏಲ್ ತಿಂತಾರ ನನ್ನ ಮಕ್ಕಳು. ಈ ಸಾಲ ಕಪ್ ನಮ್ದು இல்ல, ఈ సాల కప్ నమ్దని சொல்லுவீங்களே, ఈ సాల కావేరి ఉందుం కాదు ಎಂದುಂ ಕಾದು, ಈ ಸಾಲ ಕಾವೇರಿ ನಮ್ದು. ಎಡ ಗುರು ಬೈ ಏನೋ ಹೇಳ್ದಿ, ಮಸ್ತ್ ಹೇಳ್ದಿ, ಆದ್ರೆ ಏನು ಅರ್ಥನೇ ಆಗ್ಲಿಲ್ಲ. ಇದಕ್ಕೆ ನಾ ಆನ್ಸರ್ ಮಾಡಲ್ಲ, ನಮ್ ಕುಡುಪಲ್ಲಿ ಮಾಮ ಆನ್ಸರ್ ಮಾಡ್ತಾನ. ತಮಿಳಿಯನ್ ಆಳು ಸಪೋರ್ಟ್ ಟು ದಿ ಪೀಪಲ್ಸ್ ಆಫ್ ಇಂಡಿಯಾ. ಸಪೋರ್ಟ್ ತಮಿಳಿಯನ್ಸ್ ಅರ್ಥ ಆತಿಲ್ಲ, ರೈಟ್ ಹೇಳ. ಯಾವುದು ಮಿಕ ಸಿಕ್ಲಿಲ್ವಲ್ಲ ಇವತ್ತು? ದೇವಲೋಕ ಬಹಳ ಗಂಭೀರದಿಂದ ವರ್ತಿಸಬೇಕು. ಭೂಲೋಕ ಮೋಷನ್ ಫ್ರೀ ಆಗಿ ಹೋಗ್ತಾ ಇದೆಯಾ? ಪಾತಾಳ ಲೋಕ ಯಾಕಂಗ್ ಶಿಕಾರ್ ಕರ್ತೀಯ? 3 ರಾಜ್ಯಗಳಲ್ಲೂ ನನ್ನದೇ ಸಾಮ್ರಾಜ್ಯ. ಹೋಗಲು ದೇವರ್ಷಿ ನನ್ನ ಮಗನೇ. ರಾವಣ ರಾಜ್ಯ. ಹಂಗೆ ಮಚ್ ತಗೊಂಡ್ ಬಿಟ್ ಹಾಕಿದ್ರೆ ಸಾಕ್ಬಿಡ್ತೀನಿ. ನೋಡಿ ಹೇಳ್ತಾನೆ ಇದೀನಿ, ಹೊಸಲ್ ದಾಟಿದ್ರೆ ಆಮೇಲೆ ನನಗ್ ಮರ್ತೋಗ್ಬಿಡ್ಬೇಕು. ನಾನ್ ಅಷ್ಟು ಸತಿ ಹೇಳಿನೂ ನೀವು ಹೊಸಲ್ ದಾಟಿದ್ದೀರಾ ಅಲ್ಲ? ಹೌದು, ಯಾರು ನೀವು? ಹಾಯ್ ನಾಗ್ಯಾ, ಕತ್ತಿ ಹುಟ್ಟಿಯ ಮನುಷ್ಯ ಹುಟ್ಟಿ ಹಿರಿಯರಿಗೆ ಗೌರವ ಕೊಡೋದು ಗೊತ್ತಲ್ಲ ನಿನಗೆ? ಹಾಯ್ ನಾಗ್ಯ. ಏ ನೀನ್ ನನಗ್ ಬೈಬೇಡ ಮತ್ತ. ಹಿರಿಯರಿಗೆ ಗೌರವ ಕೊಡೋದು ಗೊತ್ತಲ್ಲ ನಿನಗೆ? ಹಾಯ್ ನಾಗ್ಯ ಅಂದಿಯಲ್ಲ. ನಾನ ಹಿರಿಯರಿಗೆ ಗೌರವ ಕೊಡ್ತಂಪ, ಆದ್ರ ನೀನು ಕೊಡಂಗಿಲ್ಲ. ಬೂಟಿಲ್ ಯಾರು ಹೊಡೆದಲ್ಲ ನಿನ್ನ? ನೀನ್ ನಿಜವಾಗ್ಲೂ ಗಂಡಸಾಗಿದ್ರಿ ನಿನ್ನ ಅನ್ನಿದ್ರಿಗೆ ಬಾ. ನೀ ನಿಜವಾದ ಗಂಡಸ ಆದ್ರ ಬಾ ಅಂದಿಲ್ಲ, ಬರ್ತಾನೀಗ. ನಿನ್ ಮನಿ ಮುಂದ ಬರ್ತಾನೀಗ, ನಮ್ ದೋಸ್ತನ್ ಕರ್ಕೊಂಡ ಬರ್ತಾನೆ. ಐತೆ ನಿನಗ? ಅವ್ರೇನಾರ ಕೇಸ್ ಗೀಸ್ ಮಾಡ್ಯಾರನ್ರಿ ಸರ? ಅವ್ರ ಕೇಸ್ ಕೊಟ್ರ ಈಗ ನಮ್ದಲ್ಲ ಗೊತ್ತಾ? ಏನಂತ ಕೊಟ್ಟಾರಿ ಸರ? ಅಲ್ಲ ಅಂತ ಅವ್ರು ಕೇಸ್ ಕೊಟ್ಟಾರ ಈಗ. ಕೊಟ್ರಿ ಏನತ್ ಬಿಡ್ರಿ, ನೀವ್ ಒಂದಿಟ ಆರಾಮ್ ಮಾತಾಡ್ರಿ, ಒಂದಿಟ ಆರಾಮ್ ಮಾತಾಡ್ರಿ. ಆರಾಮಲ್ಲ ಪರಾಮಲ್ಲ ಮುಕ್ಕಳ ಹೊಡಕ್ರ ನೀವೆಲ್ಲ ಸೇರ್ಕೊಂಡು ಅವನ್ ಯಾವನೋ ನೀನ್ ಯಾವನೋ ಅವ್ನ್ ಯಾವನೋ ಎಲ್ಲ ಮಿಂಟ್ರಿ ಕೊಡ್ತಾರೆ ಸೇರ್ಕೊಂಡು ಹಿಂಗ್ ಮಾಡಿದ್ರೆ ಏನಾಗಿತ್ತವ್ರಿ? ಈ ಸಲ ಗಣಪನ ಹಬ್ಬದಾಗ ಫುಲ್ ಟ್ರೆಂಡ್ ಬರ್ತೀರಿ ನೀವು ಡಿಜೆದಾಗ. ನಿಮ್ಗೆ ಏನ ತೊಂದ್ರೆ ಆಗೈತೇನ್ರಿ? ತೊಂದ್ರೆ ಆಗಲ್ಲ, ಮುಕ್ಕಳಾಗ ಕೆರ ಹೆಟ್ಟಿದಂಗ ಆಗೇತದ ಎಲ್ಲರಿಗೂ. ಯಾರಿಗಿರಿ? ನಿಮಗಾಗೈತ್ರಿ? ನಿನಗೆ ಆಗೇತದ, ನಮಗ್ ಏನಾಗಿಲ್ ಬಿಡ್ರಿ. ನಿನಗೆ ಏನಾಗಿಲ್ಲ ಅಂದ್ರೆ ತೆಗಿಯೋದನ್ನ. ಹಂಗ್ಯಾಕ್ ಮಾತಾಡ್ತೀರಿ ಸರ? ನಾವು ಗೌಂಡಿ ಕೆಲ್ಸ ಅಷ್ಟ ಮಾಡಲ್ರಿ, ನಾವು ರೈತರದವ್ರಿ. ನೀ ರೈತ ಆದ್ರ ಇದನ್ನ ಮಾಡ್ತದಲ್ ದಂಧೆನ? ಇಲ್ರಿ ಸರ, ನಮ್ ಗೌಂಡಿ ಮಿಸ್ತ್ರಿ ಪರ್ಮಿಷನ್ ಕಳ್ಸಿರಿ ಅದನ್ನ. ಅವ್ನ ಯಾವನ್ಲಿ ಮಿಂಟ್ರಿ ಮಗ ಪರ್ಮಿಷನ್?
ಅವ್ನ ನಂಬರ್ ಕಳಿಸ್ತಾ ನೋಡ್ರಿ ಸರ್, ನೀವ ಮಾತಾಡ್ರಿ. ತಾಡ್ರಿ ಸರ್ ಹಾಕ್ತೀನಿ ತಾಡ್ರಿ ಸರ್ ಅವಾಗ. ನೀವು ಅವ್ರ ಮುಕ್ಳಿ ಹಚ್ಚ ಅದಕ್ಕೆ ಹಂಗ್ ಮಾಡ್ತೀರಿ. ಇವನು ನೀವ ಯಾಕೆ ಫೋನ್ ಹಚ್ಚಾಕತ್ತಾನ? ಮನ್ಮೆಲ್ಲ ಜಗಳ ಮಾಡ್ಯಾನ. ಹಲೋ ಹಲೋ ದೋಸ್ತ, ಹೇಳಪ್ಪ. ಮೊನ್ನೆ ಜಗಳ ಆಡಿದ್ದು ನಂದ ತಪ್ಪಂತ ಮಂಜ ಎಲ್ಲ ಅಂದ. ಸ್ವಾರಿಲೆ ಈಗರ ತಿಳಿತಿಲ್ಲ, ಹೇಳ. ದೋಸ್ತ, ಮೊನ್ನೆ ಗೋವಾದಿಂದ 4 ಕಂಬ ತಂದಿ ಅಂತ. ಒಂದ್ ತಟಗಿದ್ರು ಕೊಡಲೆ ಇಡಲಿ ನಿನ್ನ ತಾಯಿ. ಹಲೋ ಅಣ್ಣ, ಹಂದ್ರ ಹಾಕೋರ್ ತಯಾರದಾರ, ಅಡಿಗೆ ಮಾಡೋರ್ ತಯಾರದಾರ, ಓದವ್ರು ಬಾಸವ್ರು ಅವ್ರಂತ್ರು ಮೊದ್ಲೇ ರೆಡಿ ಕೂತಾರ, ಮತ್ತ ದೋಸ್ತರು ಓಡಾಡಕ್ ರೆಡಿ ಕೂತಾರ. ಮತ್ತೆ ಎಲ್ಲಾರು ತಯಾರದಾರಂದ್ರ ಮದ್ವಿ ಮಾಡ್ಕೊಂಡ್ಬಿಡಲ್ಲ ಜಲ್ದಿ. ಆದ್ರೆ ಹೆಣ್ಣು ಕೊಡವ್ರು ಯಾರು ತಯಾರಿಲ್ಲ ಅಣ್ಣ. ಯಾಕೆ ಲೇಟ್ ಮಾಡಿದೆವು ಸರ್, ದಾರಿ ಒಳಗ ಒಬ್ಬ 2,000 ರೂಪಾಯಿ ಲೋಟ್ ಕಳ್ಕೊಂಡಿದ್ರಿ ಸರ್. ಪಾಪ ಭಾಳ ಹುಡ್ಕಾಡಕತ್ತಿದ್ರಿ ಸರ್. ಓ ಹೌದಾ, ನೀ ಅವನಿಗೆ ಹೆಲ್ಪ್ ಮಾಡಕತ್ತಿದ್ದೇನ? ಇಲ್ರಿ ಸರ್, ಆ ಬಿದ್ದು ರೊಕ್ಕಿನ ಮ್ಯಾಗ ನಾನೇ ನಿಂತಿದ್ದೆ ರೀ. ಅಣ್ಣ ಕ್ರೀಮ್ ಹಚ್ಚತ್ತಿಲ್ಲ, ಬ್ಯಾಗ್ ಹಾಕಣ. ಯಾರು ಸೃಷ್ಟಿ ಮಾಡ್ಯಾರಮ್ಮ? ದೇವ್ರ ನಮ್ನ ಯಾರು ಮಾಡ್ಯಾರ? ದೇವ್ರ ಕೈಯಾಗ ನೀನ್ ಬೆಳಗ್ ಮಾಡಕ್ ಆಗಿಲ್ಲ ಅಂತಾನೆ, ನಾ ಏನ್ ಬಡಿ ಮಾಡ್ಲಿ? ರೀ, ಜೀವನದಾಗ ಹಣ ಮುಖ್ಯನಾ ಹೆಂಡತಿ ಮುಖ್ಯನಾ? ಹೆಣ್ತಿ ಮುಖ್ಯ ಕೊಡೆ. ಹೆಂಗ್ ಕೇಳಕತ್ತಿ ಅಲ್ಲಿ? ಎದಕ್ ಹಂಗ ಹೇಳಕತ್ತಿ? ಈಗ ನೋಡ, ಹಣ ಇಲ್ಲಪ್ಪ ಅಂತಂದ್ರೆ ಯಪ್ಪ ಹೆಣ್ಣ ಅಂತ ಯಾರ ತಕ್ಕ ನೀವು ಹೋಗಿ ಇಸ್ಕೊಂಬರ್ಬೋದು. ಹೆಣ್ತಿಲ್ಲಪ್ಪ ಅಂತಂದ್ರೆ ನೋಡಿದೆ ಕರ್ಕೊಂಬರೋದಾಗತ್ತ. ಕರ್ಕೊಂಬಂದ ನೋಡು ಅಷ್ಟೇ. ದೇವ್ರ ನಮ್ಗೆಲ್ಲ ಹೆಣ್ತಿದಾರಿ ಯಾವ ರೀತಿ ಅಂತಂದ್ರ, ಒಂದು ಚಂದ ಇತ್ತಂದ್ರ ಮಳ್ ಇರ್ತದ, ಮಳ್ ಇತ್ತಂದ್ರ ಚಂದ ಇರ್ತದ. ಚಂದ ಮತ್ತ ಹುಷಾರ ಸಿಗ್ಬೇಕಪ್ಪ ಅಂತಂದ್ರ ನಮ್ಮ ಹಣೆ ಬರ ದೇವ್ರ ಬರೋದಲ್ಲ. ಅದ್ರ ಸಂಬಂಧ ದೇವ್ರ ಹೆಂಗ್ ಮಾಡಿರ್ತಾನಪ್ಪ ಅಂದ್ರೆ ಒಂದ್ ಚಂದನ ಕೊಟ್ಟಿರ್ತಾನ, ಇಲ್ಲಪ್ಪ ಅಂದ್ರೆ ಮಳ್ಳನ ಕೊಟ್ಟಿರ್ತಾನ. ಮಳ್ಳ ಚಂದ ಇದೀನಿ. ಹಂಗಲ್ಲ, ನಾ ಹೇಳದ್ ಕೇಳ್ಪುರ. ಈಗ ನೋಡ್ರಿ, ದೇವ್ರ ಎಲ್ಲರಿಗಿ 2 ಕೊಡ್ತಾನಂತಾರಲ್ಲ, ಇದು ಮಾತ್ ನಾನು ನಂಬಲ್ಲ. ಯಾಕಪ್ಪ ನನ್ನ ಹೆಣ್ತಿ ನೋಡ್ರಿ, ಚಂದನೋಳ ಹುಷಾರ್ನೋಳ, ಮಳ್ ಇಲ್ಲ ಅದಿಲ್ಲ. 12 ಮೂರ್ಲೆ ಗೊತ್ತಿಲ್ಲಪ್ಪ. ಗೈಸ್, ಟಾಕ್ಸಿಕ್ ಮೂವಿ ಟೀಮ್ ಅವರು ಆ ಒಂದು ಮೂವಿಗೆ ಹೆದರಿ ಟಾಕ್ಸಿಕ್ ಮೂವಿ ರಿಲೀಸ್ ಡೇಟ್ ನ ಮುಂದಕ್ಕೆ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ರು ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಈಗ ಆ ಮೂವಿ ಹೀರೋ ಟಾಕ್ಸಿಕ್ ಮೂವಿ ರಿಲೀಸ್ ಆದ್ಮೇಲೆ ನಮ್ಮ ಮೂವಿ ರಿಲೀಸ್ ಮಾಡೋದು ಅಂತ ಹೇಳಿದ್ಮೇಲೆ ಈಗ ಟಾಕ್ಸಿಕ್ ಮೂವಿ ಟೀಮ್ ಅವರು ಸ್ವಲ್ಪ ನೆಟ್ ಉಸಿರು ಬಿಟ್ರ. ಆ ಮೂವಿ ಯಾವ್ದಂದ್ರೆ ನೋಡ್ಕೊಂಡ್ ಬರ್ರಿ. ಪೈಪೋಟಿ ಬೇಡ, ಯಾರ ಮೇಲೆ ಸ್ನೇಹಿತರು ಯಶ್ ಅವ್ರದ್ದು ಸಿನಿಮಾ ಬರ್ತಾ ಇದೆ ಟಾಕ್ಸಿಕ್. ಅದಾದ ತಕ್ಷಣ ಮಾಡ್ತೀವಿ, ಇಮ್ಮಿಡಿಯೇಟ್ ಆಗಿ ಮಾಡ್ತೀವಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮಗ. ನಡೆಯೋ ಪಾರ್ಟಿ ಕೊಡ್ಸು. ಏನಕ್ಕೆ? ಇವತ್ತು ಫ್ರೆಂಡ್ಶಿಪ್ ಡೇ ಅಲ್ವಾ, ನನ್ನ ನಿನ್ ಫ್ರೆಂಡ್ ಅಲ್ವಾ, ಅದಕ್ಕೆ ಕೊಡ್ಸು. ಹೋಗಲ್ಲ, ಯಾವಾಗಲೂ ಪಾರ್ಟಿ ಅನ್ಕೊಂಡು ಇಲ್ಲೇ ಕುಂತ್ಕೊಂಡು ಏನ್ ಸ್ಟೇಟಸ್ ಹಾಕ್ತೇವೆ ಅವನು. ನನಗ್ ಯಾರ ದೋಸ್ತಿನೂ ಬೇಕಾಗಿಲ್ಲ, ನನ್ ದುಶ್ಮನಿ ಯಾವನ್ನ ತಡ್ಕೊಳಲ್ಲ. ಆಯ್ತು, ಬಾರ ಕೊಡಿಸ್ತೀನಿ.
ಮತ್ತೇನಾಗ್ತದೆ ಇವನು? ಹೊಸ ಬಿಸ್ನೆಸ್ ಶುರು ಮಾಡ್ದ ಏನ್ ಕತೆ? ತಲೆ ಕೆಲ್ಸಕ್ಕೆ ಹೋಗ್ಬೇಡ. 1500 ಅಲ್ಲ, ಫ್ರೀಯಾ ಬರ್ತೀವಿ ಅಂದ್ರು ಯಾರೇ ಕರೆಯಲ್ಲ ನಿನ್ನ. ಮಗ ಯಾರೋ ಫೋನ್ ಮಾಡೋರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರ ನೋಡ, ಸ್ವಲ್ಪ ಏನಂತ ಕೇಳ. Hello sir, we are calling from the RBI bank in the institution. Do you have few minutes to talk with me, sir? Sir, we are giving a personal loan to you and your family at very low rate of interest. Do you have any interest in that? There is a player review for white ball on field not given. Sorry sir, I didn't get you. We are talking about the loan, sir. On field not given. Can we have a big screen? Forward. Hold it. The line is kindly can I have it ultra edge, please? Forward. There is a thick line in the ultra edge, so there is an umpire call. Shut the phone, your motherboard. ಏನಂತ? ಏನಿಲ್ಲಪ್ಪ, ಅದು RBI ಅಲ್ಲಿ ನೋಡ್ ಪ್ರಿಂಟ್ ಆಗ್ತಾ ಇರ್ಲಿಲ್ವಂತೆ, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಫೋನ್ ಹಾಕಿದ್ರು ಅಷ್ಟೇ. ಏನ್ ಸಖತ್ ಇಂಗ್ಲಿಷ್ ಮಾತಾಡ್ತೀಯ ಮಗ, ನಾಳೆನೆ ನಾಸಾಗ ಅಪ್ಲೈ ಮಾಡ್ಬಿಡು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. लेकिन ये साला कर क्या रहा है यहाँ पे? ಎಲ್ಲ ತುಂಬಾ ಜನ ಕೇಳ್ತಾ ಇದೀರಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ, ಏನಂತಕ ರಾಹುಲ್ ಟಿಟೋನ ನಿಜ ಅಂದ್ರೆ ಇದನ್ನ ಜನ ಯಾವ ರೀತಿ ತಗೊಂತಾರೋ ನನಗೆ ಗೊತ್ತಿಲ್ಲ. ಇದನ್ನ ನೆಗೆಟಿವಿಟಿನಾಗ ತಗೊಳ್ರಿ, ಪಾಸಿಟಿವ್ನ ತಗೊಳ್ರಿ, ನಂಗೆ ಸಂಬಂಧ ಇಲ್ಲ. ಬೇಗ ಹೇಳಿ ಮುಗ್ಸಕ್ಕ, ಚಾರ್ಜ್ ಇಲ್ಲ, ಸ್ವಿಚ್ ಆಫ್ ಆಗೋಯ್ತಾ? ಸೀರಿಯಸ್ಲಿ ಹೇಳ್ತೀನಿ, ಅವ್ರ ಇನ್ಸ್ಪೈರ್ಡ್ ಸಾಂಗಿಗೆ ಅವ್ರ ಫ್ಯಾನ್ ನಾನು, ಸರಿನಾ? ನಮ್ ಸ್ಟೋರಿ ಮಧ್ಯದಲ್ಲಿ ಇಂಟರ್ವಲ್ ಹೇಳಲ್ಲ, ಯಾಕೊಟ್ಟೋದು ನಿಂದು ಎಲ್ಲಾರು ಎದ್ದು ಹೋಯ್ದು ವಾಶ್ರೂಮ್ಗೆ ಹೋಗಿ ಬರೋಣ ಅಂದ್ರ ಗೊತ್ತಿದಂಗೆ ಯಶ್ ಕೊಡೋದು ಒಂದು ಹೈಲೈಟ್ಸ್ ನಾಗ ಐತೆ. ಅವ್ರ ಬರ್ಡೇ ವಿಶ್ ಮಾಡಿರೋದು ನಾನು ಹೈಲೈಟ್ ಕಾಣಿದೀನಿ. ಅದಕ್ಕೆ ಯಾರೋ ಒಬ್ಬ ಮಹಾನುಭಾವ, ನೀವು ಕೊಡೋರು ಗೌಡಸು, ನಿಮ್ಮಿಬ್ರು ನೀವು ಲವರ್ಸ್. ನನ್ ಪ್ರಕಾರ ಇದು ಕಥೆ ಇಲ್ಲ, ಒಂದು ಅಧ್ಯಾಯ ಅಂತ. ನಿಂಗ್ ಗೊತ್ತಾ ಕಂದ, ನಾನು ಇವತ್ತು ಫುಲ್ ಖುಷಿ ಆಗಿದ್ದೀನಿ. ಇವತ್ತೇನಾದ್ರೂ ಮಳೆ ಬರ್ಲಿಲ್ಲ ಅಂದ್ರೆ ನನ್ನ ಫ್ರೆಂಡ್ಸು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಮ್ಮ ಮನೆಗ್ ಬರ್ತಾ ಇದಾರೆ ಗೊತ್ತಾ. ನೈಟ್ ಫುಲ್ ಮಜಾ ಇವತ್ತು. ನಿಂಗೇನಾದ್ರು ಬೇಕಾ? ಮಳೆ. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಅಯ್ಯೋ, ಯಾರಾದ್ರೂ ಫೋನ್ ಇಸ್ಕೊಂಡು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡ್ಬಿಡ್ರಪ್ಪ ಮುಂಡ ಮಕ್ಳೆ. ಅಂತ ಎಲ್ಲ ಕಣಪ್ಪ ಇವ್ರಗಳ ಕಾಟ. ಆ ವಜ್ಜುಮುನಿ ಸರು ನಟ ಭಯಂಕರ, ಓ ನೀವು ಅಭಯಂಕರ, ಕಾಟ ತಡ್ಕೊಳಕ್ಕಾಗಲ್ಲ. ಎಲ್ಲಿಗೆ ಹೊಂಟಿದಿ? ಸೈಲಾಕ ತಡಿ, ಹಂಗಾರ ನಾನು ಬರ್ತೀನಿ. ಹಬ್ಬ, ನನ್ ಗಂಡನ ಇಲ್ಲಾರ್ದೆ ಇರಂಗಿಲ್ಲ ಕಾಣಿಸ್ತದ. ಎದಕ್ಕ ನೀವ್ಯಾಕ್ ಬರ್ತೀರಿ? ಮತ್ ನಿನ್ ಮನಸ್ ಬದಲಾಗಿ ಒಳ್ಳೆ ಬಂದೆ ಅಂದ್ರೆ ಎಕ್ಸ್ ಬಿಟ್ಟೋದ್ಲ ಅಂತ ಹೇಳಿ ತಲೆ ಕೆಡ್ಸ್ಕೊಂಬೇಡಿ. ಎಕ್ಸ್ ಬಿಟ್ಟೋದ್ಲು ಅಂತ ತಲೆ ಕೆಡ್ಸ್ಕೊಂಬೇಡಿ, ಇವನ್ ತರ ಜೀವನನೇ ಕೆಡ್ಸ್ಕೊಂಬಿಡಿ. ಬೆಲೆ ಇಲ್ದಿರೋ ವಸ್ತುನ ದಾನ ಮಾಡಿ. ದಾನ ಅಂದ್ರೆ ಏನ್ ಗೊತ್ತಾ? ನಿನ್ನ ಹತ್ರ ಇರೋದನ್ನ ಕೊಡೋದನ್ನ ದಾನ ಅಂತಾರೆ. ಅವಳು ಬಿಟ್ಟೋದ್ಮೇಲೆ ಅವಳು ನಿನ್ನ ಹತ್ರ ಎಲ್ಲವಳೆ, ಅದನ್ನೇನ್ ದಾನ ಅನ್ನಲ್ಲಪ್ಪ, ನಿನ್ನ ಹೆಂಗೋಗವಳೆ ಅಂತ. ಬ್ರೇಕಪ್ ಆಗಿದ್ ನೆಕ್ಸ್ಟ್ ದಿವಸ ಈ ತರನೇ ಇರುತ್ತೆ ಮೋಟಿವೇಶನ್. ಆಮೇಲೆ ಏನಂತದ್ ನೋಡ್ರಿ. ಬೇಬಿಮ್ಮ, ಪಪ್ಪುಮ್ಮ, ಚಿನ್ನಿಮ್ಮ ಎಲ್ಲಮ್ಮ ನನ್ನ ಬಿಟ್ಟೋಗಿದ್ರು ಬ್ರೋ. ಇವಾಗ ಕಾಶಿಗೆ ಹೋಗಿ ಸನ್ಯಾಸಿ ಆಗೋಣ ಅನ್ಕೊಂಡಿದೀನಿ ಬ್ರೋ. ನೋಡ್ರಿ, ಬ್ರೇಕಪ್ ಆಗಿದ್ 3ನೇ ದಿವಸಕ್ಕೆ ಸನ್ಯಾಸಿ ಆಯ್ತೀನಿ ಅಂತ ಹೊಂಟವನೆ. ಇವನಂತೂ ಸನ್ಯಾಸಿ ಆಗಲ್ಲ, ಕಳ್ಳ ಸ್ವಾಮೀಜಿ ಆಯ್ತಾನೆ. ರಾಸಲೀಲೆ ನಡೆಸುತ್ತಿದ್ದ ಈ ಸ್ವಾಮೀಜಿ ಹೆಸರಾದರು ಏನು ಅಂತ ನ್ಯೂಸ್ ಅಲ್ಲಿ ಬರ್ತಾನೆ. ಯಾಕೆ ಮರ ಇಂತ ಡಿಸಿಷನ್ ಬ್ರೋ? ಏನ್ ಮಾಡೋಣ ಬ್ರೋ, ಸನ್ಯಾಸಿ ಆಗ್ಬೇಕು ಬ್ರೋ. ಮಂಜ ಅಲ್ಲೋಗಿ ಸನ್ಯಾಸಿ ಆದ್ರೂನು ಏನ್ ಹೇಳ್ತಾನೆ ಗೊತ್ತಾ? ಅಮ್ಮುಕು ಡುಮ್ಕು ಆರ್ಮಿ ತರ ಕಾಯ್ತೀನಿ, ನಿಮ್ಗೆ ಏನೇ ಸಮಸ್ಯೆ ಇದ್ರು ನಾನು 2 ಗಂಟೆ ರಾತ್ರಿ ಅಲ್ಲ 3 ಗಂಟೆ ರಾತ್ರಿ ಬಂದು ನಿಂತ್ಕೊಂತೀನಿ. ಏನು ಇಲ್ಲಿದ್ದಾಗ ಜೋರಾಗಿ ಹೇಳ್ತಿದ್ದ, ಅಲ್ಲೋಗ್ಬಿಟ್ಟು ಈ ಅಮ್ಮುಕು ಡುಮ್ಕು ಮೆಲ್ಲಿ ಕೇಳ್ತಾನೆ ಅಷ್ಟೇ. ಅಲ್ಲ ಮಂಜ, ಕಾಣದ ಕಡಲಿಗೆ ಸಾಂಗ್ ಹಾಕಿದ್ಯಾ?
ಆದ್ರೆ ಆಚೆ ಎಲ್ಲಾದ್ರೂ ನಡ್ಕೊಂಡು ಹೋಗೋದ್ ಮಾಡ್ಬೇಕಲ್ಲ. ಅದೇನ್ ಬಿಲ್ಡಿಂಗ್ ಒಳಗ್ ಬರೋ ತರದ್ದು, ಏನ್ ಫಸ್ಟ್ ನೈಟ್ಗೆ ಹೋಗ್ತಾ ಇದ್ಯಾ? ಒಂದು ದಿನ ಮನೆ ಹತ್ರ ಯಾವ್ದೋ ಪೂಜೆ ಮಾಡೋರೆ, ಒಂದ್ 4 ಸೈಡ್ ವಿಭೂತಿ, ಒಂದ್ ಪಂಚೆ ಕಟ್ಕೊಂಡಿದ ತಕ್ಷಣ ಸನ್ಯಾಸಿ ಆಗ್ಬಿಡ್ತೀನಿ ಅಂತ ರೀಲ್ಸ್ ಮಾಡ್ಬಿಟ್ಟವನೆ. ಮಂಜ, ಅದಕ್ಕಿಂತ ಒಂದು ಒಳ್ಳೆ ಐಡಿಯಾ ಐತೆ. ₹1 ಕಾಯನ್ ತಗೋ, ಹಣೆ ಗಂಟಿಸ್ಕೋ, ಆ ಹಾರ ಅಲ್ಲೇ ಇರ್ಲಿ, ಪಂಚೆನೂ ಅಲ್ಲೇ ಇರ್ಲಿ, ಏಣಿ ಮೇಲ್ ಮಲ್ಕೋ, ಎತ್ಕೊಂಡೋಗಿ ಊತ ಹಾಕ್ಬಿಡ್ತಾರೆ. ಆದ್ರೆ ಇವರೆಲ್ಲ ಮಾಡ್ತಾ ಇರೋದು ನೋಡ್ತಾ ಇದ್ರೆ ನನ್ಗಂತೂ ಒಂದು ಕ್ಲಾರಿಟಿ ಬರ್ತಾ ಇದೆ. ಮಂಜುಗೊಂದು ಪಪ್ಪುಮ್ಮ ಇದ್ಲು, ಆದ್ರೆ ಈ ಪಪ್ಪುಮ್ಮ ಆ ಪಪ್ಪುಮ್ಮ ಅಲ್ಲ. ಆದ್ರೆ ಇವನ ಈ ಪಪ್ಪುಮ್ಮನೆ ಆ ಪಪ್ಪುಮ್ಮ ಅಂತ ಯಾಕೆ ವಿಡಿಯೋದಲ್ಲಿ ತೋರಿಸ್ದ? ಏನ್ ಪಪ್ಪುಮ್ಮ ಪಪ್ಪನಕ್ಕೆ? ನಾವ್ ಹೆಂಗೆ ಇವ್ರು ಮಾಡೋ ಫಾಲ್ತು ಕೆಲ್ಸನ ಹೈಲೈಟ್ ಮಾಡ್ತೀವೋ ಅದೇ ತರ ಮಂಜ ಮಾಡ್ತಿರೋ ಸ್ವಲ್ಪ ಸೋಷಿಯಲ್ ವರ್ಕುನು ಚೆನ್ನಾಗ್ ಮಾಡ್ತಾವನೆ. ಒಳ್ಳೇದಾಗ್ಲಿ ಮಂಜ, ಚೆನ್ನಾಗ್ ಮಾಡು. ಸನ್ಯಾಸಿಯಾಗಿ ಎಲ್ಲೋ ಹೋಗ್ತಾ ಇದ್ಯಾ, ಅಲ್ಲೂ ಹೋಗ್ಬಿಟ್ಟು ಚೆನ್ನಾಗಿರೋ ಸನ್ಯಾಸಿ ಕಾಣಿಸಿದ್ರೆ, ಪಪ್ಪುಮ್ಮ ನೀನೇ ತಾನೇ ನನ್ ಪಪ್ಪುಮ್ಮ, ಎಲ್ಲಿದ್ಯಾ ನನ್ ಪಪ್ಪುಮ್ಮ ಅನ್ನಕ್ಕೆಲ್ಲ ಹೋಗ್ಬೇಡ ಮಂಜ. ಬೇಬಿಬೋ, ನಿನ್ ಪ್ರಕಾರ ಎಂಟಿ ಅಂದ್ರೆ ಯಾರು? 5 ನಿಮಿಷಕ್ಕೆ ಮುಂಚೆ ಎತ್ತಿಗಿರೋ ವಸ್ತುನೇ ಮರ್ತೋಗ್ಬಿಡ್ತಾರೆ. ಅದೇ 5 ವರ್ಷ ಹಿಂದೆ ಗಂಡ ಕೋಪದಲ್ಲಿ ಮಾತಾಡಿರ್ತಾನಲ್ಲ, ಅದು ಚೆನ್ನಾಗಿ ಜ್ಞಾಪನ ಇರುತ್ತೆ. ಅದೇ 5 ವರ್ಷ ಹಿಂದೆ ಗಂಡ ಕೋಪದಲ್ಲಿ ಮಾತಾಡಿರ್ತಾನಲ್ಲ, ಅದು ಚೆನ್ನಾಗಿ ಜ್ಞಾಪನ ಇರುತ್ತೆ. ಅವ್ರನ್ನೇ ಎಂತಿ ಅಂತ ಕರೆಯೋದು. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನೀವು ಹೇಳಿದ್ ನಿಜ ಗುರುಗಳೇ. ಖುಷಿ ಆದಾಗ ನಾವು ಹಗ್ ಮಾಡ್ತೀವಿ, ನಾವು ಆರಾಮಾಗಿ ಖುಷಿ ಪಡ್ತೀವಿ, ನಾವು ನಿಜ ಕಿಸ್ ಮಾಡ್ತೀವಿ, ಅದೆಲ್ಲವೂ ನಿಜ. ಬಟ್ ಆ ಜಾಗನ ಖುಷಿ ಪಡಿಸೋದು ಹೆಂಗೆ ಗುರುಗಳೇ? ನಾನು ಒದಿಬೇಡಿ ಅಂತ ಹೇಳಿದ್ದೀನಿ. ಅದು ಒಂದು ಖುಷಿಯಾದಂತ ಒದಿಬೇಡಿ ಅಂತ ಹೇಳಿದ್ದೀನಿ. ಮುಂದಕ್ಕೆ ನೀವು ಆ ಜಾಗನ ಎಬ್ಬರಿಸೋದು ಹೆಂಗೆ ಗುರು? ಅಂದ್ರೆ ಒದ್ದು ಕೋಪ ಬರ್ಸ್ಬೇಡಿ ಅಂತ ಹೇಳ್ತೀನಿ. ಆ ಜಾಗ ಅಲ್ಲ, ಆ ಜಾಗನ ಎಬ್ಬರಿಸಬೇಡಿ ಅಂದ್ರೆ ಅದು ಹೆಂಗೆ ಎದ್ದು ಬಿಡುತ್ತೆ ಅದು? ಅಂತ ನನ್ಗೆ ಗೊತ್ತಾಗ್ಲಿಲ್ಲಪ್ಪ. ಅದನ್ನೇ ಹಿಂಗೆ ಹೇಳ್ತದ? ನೋಡಿ, ಹಿಂಗೂ ಎದಳಲ್ಲ, ಹಿಂಗೂ ಎದಳಲ್ಲ ಸರ್. ಆ ವಿಡಿಯೋ ಇನ್ನೊಂದ್ಸಲ ಪ್ಲೇ ಮಾಡಿ, ಟೈಮ್ ಕೊಡ್ಬೇಕು. ಮಾಡಪ್ಪ, ಹಾಕಪ್ಪ. ಬಂದಾಗ ಸಂತೋಷ ಬಂದ್ರೆ ಮೈ ತುಂಬಾ ಹಗ್ ಮಾಡಿ ಕಿಸ್ ಮಾಡ್ತೀರಾ. ಆದ್ರೆ ಆ ಜಾಗನೂ ನೀವು ಸಂತೋಷಕ್ಕೆ ನೀವು ಬಳಸ್ಕೊಳ್ಳಿ. ಮುಂಡೆ ಮಕ್ಕಳ ಹಗ್ ಮಾಡಿ ಖುಷಿ ಪಡಿ, ನೀವು ಫೈನಾನ್ಸ್ ಡೆವಲಪ್ಮೆಂಟ್ ಆಗುತ್ತೆ. ಒಂದ್ ನಿಮಿಷ ನಿಲ್ಸ್ರಿ. ಅಂದ್ರೆ ಏನು? ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಆ ಜಾಗನು ಸಂತೋಷಕ್ಕೆ ಬಳಸ್ಕೊಳ್ಳಿ, ಹಗ್ ಮಾಡಿ ಖುಷಿ ಪಡಿ. ಆ ಜಾಗ ನಾವು ಯಾರು ದುಡ್ಕೊಂಡೋಗಿ ಹಗ್ ಮಾಡ್ಬೇಕು ಗುರುಗಳೇ? ಸರ್, ನಿಮಗೆ ಯಾರು ಇಷ್ಟ ಇರ್ತಾರೋ ಹೋಗಿ ಹುಡುಕಿ ಹೋಗಿ ಸರ್. ತಗೊಂಡಾಗ ಊರಲ್ಲಿರೋ ಹಣ್ಣು ಹಗ್ ಮಾಡಿ ಅಂತ ಹೇಳಿದಕ್ಕೆ ನಿಮ್ಗೇನು ವಿಷಾದ ಇಲ್ಲ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಗುರುಗಳ ಇಲ್ಲಿ ಕೇಳಿ. ಬಟ್ ನಾನ್ ನಿಮ್ಮನ್ನ ಕೇಳ್ತಾ ಇರೋದು, ಹೋಗಿ ಅದನ್ನು ಖುಷಿ ಪಡಿಸಿ ಹೋಗ್ಬಿಟ್ಟು ಹಣ್ಣನ್ನ ಹಗ್ ಮಾಡ್ಕೊಳ್ಳಿ. ಅದನ್ನ ಏನ್ ನೀವೇ ಹೇಳಿದಲ್ವಾ? ಅದನ್ನ ಫುಲ್ ಕೇಳ್ರಿ. ಫುಲ್ ಕೇಳಿದ್ದೆ, ಫುಲ್ ನೋಡಿ ಸರ್, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಒದಿಬೇಡಿ ಹೊಡಿಬೇಡಿ ಎಲ್ಲರೂ ಬೋಧನೆ ಮಾಡ್ತಾರೆ ಸರ್. ಆಮೇಲೆ ಏನೂ ಇಲ್ಲ ಸರ್. ಅದು ಆಮೇಲೆ ಹಗ್ ಮಾಡ್ಕೊಂಡ್ಬಿಡ್ಬೇಕಾ? ದೊಡ್ಡವ್ರು ನಿಮ್ಗೆ ಗೊತ್ತಿರೋ ತಾನೆ, ಅದ್ ನಿಮ್ಗೆ ಗೊತ್ತಿರೋ ತಾನೆ, ನೀವು ದೊಡ್ಡವ್ರು ನಿಮ್ಗೆ ಗೊತ್ತಿರೋ ತಾನೆ. ಅದೇ ಹಗ್ ಮಾಡ್ಕೊಳ್ಳೋದೇನು? ಏನ್ ಹಗ್ ಮಾಡ್ಕೊಳ್ಳೋದ? ಏನ್ ಹಗ್ ಮಾಡ್ಕೊಂಡ್ಬಿಡ್ತೀನಿ? ನಡೀರಿ. ಓಕೆ ಫ್ರೆಂಡ್, ಬಾಯ್. ಎಲ್ಲರಿಗೂ ನಮಸ್ಕಾರ ರೀ. ನಮ್ಮ ಆಂಗ್ಲ ಭಾಷೆ ಮಾತಾಡಿದ್ರೆ ಗುಮ್ಮು ಅಂತ 3 ಭಾಗಗಳನ್ನು ಪ್ರೋತ್ಸಾಹ ನೀಡಿದಕ್ಕೆ ತಮ್ಮೆಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್. ಯಾಕ್ರೋ ಅಲ್ರು ಪ್ರೇಕ್ಷಕರಿಗೆ ಧನ್ಯವಾದ ಹೇಳತ್ವ ಈಗೂ ಗುಮ್ಮತ್ತಿರ್ಲಿ. ಅದೆಲ್ಲ ಏನ್ ಗೊತ್ತಿಲ್ಲ, ಆಡ್ ಸ್ಟಾರ್ಟ್ ಐತ. ಪ್ರೇಕ್ಷಕರಿಗೆ ಹಂಗ ಧನ್ಯವಾದ ಹೇಳ್ತಾರ, ನಾ ಹೇಳ್ತೀನಿ ಕೇಳಿಲಿ. ನಮಸ್ಕಾರ. ಈ ನಮ್ಮ ಆಂಗ್ಲ ಭಾಷೆ ಗುಮ್ಮುವ ವಿಡಿಯೋಗೆ ಮುನ್ಸಿಪಾಲಿಟಿ ಮಾಡಾಯ್ತರು. ಪ್ರೇಕ್ಷಕರಿಗೆ ಸ್ವಲ್ಪ ಕ್ಲಿಯರ್ ಹೇಳ್ರಿ. ದಯಮಾಡಿ ಎಲ್ಲರೂ ಇದೇ ತರ ನಮ್ಮ ಕಿರುಚಿತ್ರಕ್ಕೆ ಪ್ರೋತ್ಸಾಹ ನೀಡಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ.
RSS ಅನ್ನು ಭಯೋತ್ಪಾದಕರು ಎಂದು ಹೇಳುವ ದಲ್ಲಾಳಿಗಳ ಒಂದ್ಸತಿ ಹೋಗಿ ನೋಡಿ. ಅಸ್ಸಾಂನಲ್ಲಿ ಬಂದಿರೋ ಭಾರಿ ಪ್ರವಾಹದ ಮಧ್ಯೆ RSS ಕಾರ್ಯಕರ್ತರು ಅವರ ಹಸಿವನ್ನು ನೀಗಿಸ್ತಿದ್ದಾರೆ. ಆದ್ರೆ ಅಲ್ಲಿ ನಿಮ್ಮ ಅಪ್ಪನೇ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ನೀವು ಅವರ ಬೂಟ್ ನೆಕ್ಕೋ ನಾಯಿಗಳಲ್ವಾ. ನಮಸ್ತೆ ಸದಾ ವತ್ಸಲೆ ಮಾ